ನಾನೇನ್ ಮಾಡ್ಲಿ ಮೀರಾ? ಏನೇ ಆದ್ರೂ it was wrong for you to take such a decision without discussing it with me. ನೋಡಿ ಆರಾಧನಾ, ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಸೊ ನೀವು ಈಗ ಅದು ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಏರ್ಪೋರ್ಟ್ವರೆಗೂ ರೀಚ್ ಆಗಿ ನೆಕ್ಸ್ಟ್ ಫ್ಲೈಟ್ನ ಕ್ಯಾಚ್ ಮಾಡೋಕ್ಕಾಗದೇ ಇಲ್ಲ. ಶಲ್ ಐ ಬುಕ್ ಯು ಅನದರ್ ಫ್ಲೈಟ್? ವಾಟ್ ಫಾರ್? ನೀವು ಕೊನೆ ಸಲ ನಿಮ್ಮ ಫಾರಿನ್ ಫ್ರೆಂಡ್ಸ್ಗೆ, ಕಂಪನಿ ಪಾರ್ಟ್ನರ್ಸ್ಗೆ, ನೇಬರ್ಸ್ಗೆ ಎಲ್ರಿಗೂ ಒಂದು ಫೈನಲ್ ಗುಡ್ ಬೈ ಹೇಳಿ ಬಂದ್ಬಿಡ್ಲಿ ಅಂತ. ಶಲ್ ಐ? ನೋ ಥ್ಯಾಂಕ್ ಯು. ನನಗೆ ಹೋಗಬೇಕು ಅನ್ಸಿದ್ರೆ ನಾನೇ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಐ ಸರ್ಟನ್ಲಿ ಡೋಂಟ್ ನೀಡ್ ಯುವರ್ ಹೆಲ್ಪ್. ಏನಾಯ್ತು ಆರಾಧನಾ? ನೀನ್ ಯಾಕೆ ಅವ್ರ ಜೊತೆಗೆ ಹೋಗಕ್ಕಾಗ್ಲಿಲ್ಲ? ನನಗ್ ಗೊತ್ತಿಲ್ಲ. ಅನು ಮತ್ತೆ ಆರ್ಯ ಇಬ್ರೇ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಹೋದ್ರು. ಆರ್ಯ ಸುಮ್ನಿದ್ದ ಏನ್ ಮಾಡ್ತಾರೆ? ರಿಸರ್ವೇಶನ್ ಆಗಿರ್ಬೇಕಾದ್ರೆ ಅಲ್ವೇ? ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬೇಕಿತ್ತು. ಇಲ್ಲ, ಅವ್ರನ್ನ ಹೋಗೋದಕ್ ಬಿಡಬಾರ್ದಿತ್ತು. ಅಮ್ಮ, ಪ್ರೊಸೀಜರ್ಸ್ ಗೊತ್ತಿದ್ರು ಹೀಗ್ ಮಾತಾಡ್ತಿದ್ಯಲ್ಲ. ನನಗೂ ಅಲ್ಲಿಗೆ ಹೋಗೋವರೆಗೂ ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಅಟ್ಲೀಸ್ಟ್ ಕೊನೆ ಸಲ ನನ್ನ ಆಫೀಸ್ನ ಫ್ರೆಂಡ್ಸ್ನ ನೋಡ್ಬೇಕಾದ್ರೆ ವಿಶ್ವ ನನ್ನ ಜೊತೆಗೆ ಇರ್ತಾನೆ ಅನ್ನೋ ಭಾವನೆ ಸಿಗುತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನು ಅದನ್ನೇ ಹೇಳಿದ್ದೆ. ಬೇಜಾರು ಮಾಡ್ಕೋಬೇಡ ಆರಾಧನಾ. ಅಮ್ಮ, ಇವರೆಲ್ಲ ಒಂದೇ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಹತ್ರ ಇದ್ದೀವಿ, ನಿನ್ ಜೊತೆಗಿದ್ದೀವಿ ಅಂತ ಹೇಳ್ಕೊಂಡೆ ನನಗೆ ಗೊತ್ತಿಲ್ಲದೆ ನನ್ನ ದೂರ ತಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಆರ್ಯನ್ ಹತ್ರ ಹಾಕೋಕ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆರ್ಯನ್ ಮುಖನ ನಿನ್ ಗಂಡನ್ಗೆ ಹೋಲಿಕೆ ಇರೋ ಹಾಗೆ ಮಾಡಿದ್ದು ಅಲ್ದೆ ಅದರ ಬಗ್ಗೆ ಇವ್ರಿಗೆ ಕೃತಜ್ಞತೆ ಆದ್ರೂ ಇದ್ಯಾ? ಸತ್ತಿರೋ ನಿನ್ ಗಂಡನ್ ಮುಖನ ಬೇರೆ ಹೆಣ್ಣಿನ ಗಂಡನ್ ರೂಪದಲ್ಲಿ ಪ್ರತಿ ಕ್ಷಣ ನೋಡೋದಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋ ಅಂದಾಜಾದ್ರೂ ಇದ್ಯಾ ಇವ್ರಿಗೆ? ಆರಾಧನಾ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನಿನ್ನ ಈ ನೋವ್ಗೆ ಯಾರ ಕಾರಣ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದು ನನ್ನ ಅತ್ತಿಗೆ ಶಾರದಾ ದೇವಿ. US ಗೆ ನೀನು ಮತ್ತೆ ಆರ್ಯ ಇಬ್ರೇ ಹೋಗ್ಬೇಕಿತ್ತು. ಆದ್ರೆ ಜೊತೆಗೆ ಅನು ಬರೋ ಹಾಗೆ ಮಾಡಿದ್ದು ಅವಳೆ. ಎಷ್ಟು ಮಾಡ್ದವಳು ನೀನ್ ಹೋಗದೆ ಇರೋ ಹಾಗೆ ಮಾಡಿರಲ್ವಾ? ಅದಕ್ಕೆ ಇದು ಯಾಕೋ ಇದು ಜಾಸ್ತಿ ಆಯ್ತು. ನಾನಿನ್ ಸುಮ್ಮನೆ ಇರಲ್ಲ. ಇನ್ನು ನನ್ನ ಆಟನ ನನ್ಗೆ ಆಡೋದಿಕ್ಕೆ ಬಿಡು ಆರಾಧನಾ. ಇನ್ನು ನಿನಗೆ ನಿನ್ನ ವಿಶ್ವಾಸ ಸಿಕ್ಕದ ಅನ್ಕೋ. ಏನ್ ಹೇಳು ಭಾವನಾ? ನನಗಿಲ್ಲಿರೋಕೆ ತುಂಬಾ ಬೋರ್ ಆಗ್ತಿದೆ. ಯಾಕೆ? ಬೋರ್ಗಿಂತ ಜಾಸ್ತಿ ಮುಂದೆ ಗಿಲ್ಟ್ ಕಾಡು ಭಯ ಆಗ್ತಿದೆ ಅಮ್ಮ. ನೀನ್ ಹೇಳ್ದಾಗೆ ಹರ್ಷನ್ ಹತ್ರ ನಾನು ಫೇಕ್ ಮಾಡಕ್ ಆಗಲ್ಲ. ಬಟ್ ಎಸ್, ಐ ಲವ್ ಹರ್ಷ. ಆದ್ರೆ ಅದ್ ಎರಡೂ ಕಡೆ ಇರ್ಬೇಕಲ್ವಾ ಅಮ್ಮ? ಅವ್ನ ಹೆಂಡ್ತಿನ ಅವನು ತುಂಬಾ ಪ್ರೀತಿಸ್ತಾನೆ. ನಾನಿಲ್ಲೇ ಇದ್ದು ಅವನ್ಮೇಲೆ ತುಂಬಾ ಲವ್ ಆಗಿ ಅವ್ನು ಸಿಗದೆ ಇದ್ದಾಗ ಒಂದಿನ ತಲೆ ಕೆಟ್ಟು ಸಾಯ್ಬೇಕಾಗತ್ತಮ್ಮ. ಸಾಯೋ ಮಾತು ನಿನ್ ಬಾಯಿಂದನಾ? ಹಾಗೆಲ್ಲ ಏನೂ ಆಗಲ್ಲ ಭಾವನಾ. ನಿಂಗಿಲ್ಲಿ ಯಾವ ಫ್ರೆಂಡ್ಸು ಇಲ್ವಲ್ಲ, ಅದಕ್ಕೆ ನಿನಗೆ ಬೋರ್ ಆಗ್ತಿದೆ ಅಷ್ಟೇ. ಎಂತದು ಇಲ್ಲ ಮಾಮ್. ಐ ಆಮ್ ಗೋಯಿಂಗ್ ಬ್ಯಾಕ್ ಟು US. ಗೆಸ್ಟ್ ಮನೇಲಿ ಎಷ್ಟು ದಿನ ಅಂತ ಇರೋದು? ಲೆಟ್ಸ್ ಲೀವ್. ಯು ರೈಟ್ ಭಾವನಾ. ನನಗೂ ಯಾಕೋ ಇಲ್ಲಿರೋದಕ್ಕೆ ಮನ್ಸಾಗ್ತಾನ. ಐ ವಾಂಟ್ ಟು ಗೋ ಬ್ಯಾಕ್ ಟು US. ಸೂಪರ್ ಅಕ್ಕ, ವಾಪಸ್ ನಮ್ಮನೆಗೆ ಹೋಗೋಣ. ಭಾವನಾ, ಹರ್ಷನ್ಗೆ ಜ್ವರ ಕಮ್ಮಿ ಆಗಿದ್ಯಾ ಹೋಗಿ ನೋಡು. ಹಾಗೆ ಈಗ ಅವನ್ಗೆ ಮಾತ್ರೆ ತಗೊಳ್ಳೋ ಟೈಮು. ರಿಮೈಂಡ್ ಮಾಡ್ಬಿಟ್ಟು ಬಾ ಹೋಗು. ಓಕೆ ಮಾಮ್.
ಆರಾಧನಾ, US ಅಲ್ಲಿ ಇನ್ನೇನು ಉಳಿದಿದೆ ಅಂತ ನೀನು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತೀನಿ. ಅಯ್ಯೋ, ನಾನು ನಿಮ್ಮ ಅಂಕಲ್ ಹೇಳ್ದಾಗೆ ನಿಜವಾಗ್ಲೂ ದಡ್ಡಿನೇ. ಒಂದ್ ನಿಮಿಷ ಇರು, ಬರ್ತೀನಿ. ತಗೋ, ನಿನ್ಗೇನ್ ಬೇಕೋ ಅದನ್ನ ತಗೋ. ಇಲ್ಲ ಆಂಟಿ, ಬೇಡ. ಯಾರಾದ್ರೂ ದುಡ್ಡು ಕೊಟ್ಟಾಗ ಬೇಡ ಅಂತಾರ ರಮ್ಯಾ. ಮೊದಲು ತಗೋ. ಈ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದರಲ್ಲೆಲ್ಲ ಉಳಿಸಿದ ದುಡ್ಡನ್ನ ಕೊಡ್ತೀನಿ ಅಂದ್ರೆ ತಕ್ಷಣ ಇಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಯಾವಾಗ ಬೇಕಾದ್ರೂ ಅವ್ರ ಮನ್ಸನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ. ಇಸ್ಕೋ ರಮ್ಯಾ. ಸುಪ್ಪು, ನೀನೇ ಅದೃಷ್ಟವಂತೆ ರಮ್ಯಾ. ನನ್ನ ಹುಟ್ಟಿದ ಹಬ್ಬಕ್ಕೆ ನಿಮ್ಮ ಆಂಟಿ ನನ್ನ ಬರ್ಡೇ ಕೊಟ್ಟಿದ್ದ ಗಿಫ್ಟ್ ಏನು ಗೊತ್ತಾ? ದೊಡ್ಡ ಸೊನ್ನೆ. ಸುಪ್ಪು, ಮಕ್ಕಳ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಲ್ಲ ನಿನ್ಗೆ? ನಾನೇನ್ ರಮ್ಯನ್ ಮುಂದೆ ನಿನ್ಗೆ ಐ ಲವ್ ಯು ಅಂತ ಹೇಳದ್ದ? ರಮ್ಯಾ, ನೀನ್ ನಗ್ತಾ ಇದ್ರೆ ನೋಡಕ್ ಎಷ್ಟು ಸಂತೋಷ ಆಗುತ್ತೆ ಗೊತ್ತಮ್ಮ. ರಮ್ಯಾ, ನೀನು ಹುಟ್ಟಿದ ದಿನ ಅನ್ನೋ ಬದಲು ಅಂಕಲ್ ನನ್ನ ಮದುವೆ ಫಿಕ್ಸ್ ಆಯ್ತು ತಗೊಳ್ಳಿ ಸ್ವೀಟು ಅಂತ ಹೇಳ್ಬಿಟ್ಟಿದ್ರೆ ತುಂಬಾ ಖುಷಿ ಆಗೋದು ಕಣೆ. ಆಕ್ಚುಲಿ ನಾನಿವತ್ತು ನನ್ನ ಬರ್ಡೇಗೆ ಸ್ವೀಟ್ ಕೊಡೋಕ್ಕಂತ ಬಂದಿಲ್ಲ. ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತಾನೆ ಬಂದೆ. ರಮ್ಯಾ, ಎಂತ ಒಳ್ಳೆ ವಿಷಯ ಹೇಳ್ದೆ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಮ್ಮ ಮನು ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ಲು. ಅದು ನನ್ನ ಮದುವೆ ಫಿಕ್ಸ್ ಆಗಿರೋದು ಕೂಡ ಒಂದು ಕಂಡೀಷನ್ ಮೇಲೇನೆ ಅಂಕಲ್. ಈಗಲೇ ಕಂಡೀಷನ್ ಎಲ್ಲ ಆಗ್ಬಿಟ್ಟಿದ್ಯಾ? ಗಟ್ಟಿ ಗಿಚ್ಚಿ ಕಡೆ. ಏನದು? ಅನು ಇಲ್ಲಿ ಬಂದ್ಮೇಲೆನೆ ಮದುವೆ ಕೆಲಸಗಳು ಶುರು ಆಗ್ಬೇಕು. ಅವಳು ಇಲ್ಲ ಅಂದ್ರೆ ಮದುವೆ ಕೆಲಸಗಳನ್ನ ನಾನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗೆ ಅಮ್ಮನಿಗೂ ಈ ನಡುವೆ ಅಷ್ಟಾಗಿ ಹುಷಾರಿಲ್ಲ. ಅದಕ್ಕೆ ಎಂಗೇಜ್ಮೆಂಟ್ ಮಾಡೋ ಆಸಕ್ತಿನೂ ಇಲ್ಲ. ಮದ್ವೆಲೆ ತಾಂಬೂಲ ಬದಲಾಯಿಸ್ಕೊಂಡು ಮದ್ವೆ ಮುಗಿಸೋಣ ಅಂತ ಅಮ್ಮ ಕೇಳ್ಕೊಂಡ್ರು. ಹುಡುಗನ ಕಡೆಯವರು ಇದಕ್ಕೆ ಒಪ್ಕೊಂಡಿದ್ದಾರೆ. ರಮ್ಯಾ, ನೀನ್ ಹುಟ್ಟಿದಬ್ಬದ ದಿನ ಒಳ್ಳೆ ಸುದ್ದಿ ಕೊಟ್ಟೆ. ನಿನ್ ಬಾಳು ಬಂಗಾರ ಆಗಿರ್ಲಮ್ಮ. ತಾಯಿ ಎಲ್ಲವ್ವ, ಯಾಕೆ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿನ್ಗೆ? ನನ್ ಮಗಳು ಏನ್ ಮಾಡಿದಾಳೆ? ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೇರವಾಗಿ ಹೇಳ್ತೀಯಲ್ಲ, ಯಾಕೆ? ಇಷ್ಟು ದಿನ ಅವ್ಳು ಕಷ್ಟಪಟ್ಟಿರೋದು ನಿನಗ್ ಗೊತ್ತಿಲ್ವಾ? ಅಲ್ಲ ತಾಯಿ, ಒಳ್ಳೆಯವ್ರ ಕಾಲ ಇಲ್ಲ ಅಂತ ಪದೇ ಪದೇ ಹಿಂಗೆ ಹೇಳ್ತಿದ್ರೆ ನಮ್ಮತ್ತವ್ರು ಬದುಕೋದಾದ್ರೆ ಹೇಗೆ? ಜೋಗ್ತವ ಮುಂದಾಗೋ ಅಪಾಯದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ಕಣೆ. ಅಪಾಯ ಇದ್ರು ಆ ತಾಯಿ ಎಲ್ಲವ ನಮ್ಮನ್ ಕಾಪಾಡದೇ ಇರುವಂತ ಕೋಪ ಏನಿದೆ ಸುಬ್ಬು? ಯಾಕೆ ತಾಯಿ, ಯಾಕೆ ನಮ್ಮಲ್ಲಿ ಇಷ್ಟೊಂದು ಕೋಪ ಹೇಳು? ಅಲ್ಲ ಸುಬ್ಬು, ಜೋಗ್ತವನೆ ಪದೇ ಪದೇ ಅನುಗ್ ಅಪಾಯ ಇದೆ ಅಂತ ಹೇಳ್ತಿದ್ರೆ ನಾನ್ ತಾನೇ ಏನ್ ಮಾಡ್ಲಿ? ವಿದೇಶದಲ್ಲಿರೋಳ್ನ ನಾನು ಹೇಗ್ ವಾಪಸ್ ಕರ್ಕೊಂಡು ಬರ್ಬೇಕು? ನನ್ಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಸುಬ್ಬು. ವಿದೇಶದ ಬಗ್ಗೆ ಗಾಬರಿ ಆಗ್ತಿರೋದು ನಾವಷ್ಟೇ. ಆರ್ಯಾಸನ ಜೊತೆ ಹೋಗಿರೋ ಅನುಗೆ ಈ ದೇಶ ಆ ದೇಶ ಅಂತ ಏನು ವ್ಯತ್ಯಾಸ ಗೊತ್ತಾಗಲ್ಲ ಕಡೆ. ಪಕ್ಕದ ಬೀದಿಗೆ ಹೋದಷ್ಟೇ ಸುಲಭ ಆಗಿರುತ್ತೆ ಕಡೆ. ಆರ್ಯಸರ್ಗೆ ಏನಾದರೂ ಈ ವಿಷಯ ಗೊತ್ತಾಗೋದ್ರೆ ಅವ್ರದೇ ಸ್ವಂತ ವಿಮಾನದಲ್ಲಿ ಅನುನ ಭಾರತಕ್ಕೆ ಕರ್ಕೊಂಡ್ಬಂದ್ಬಿಡ್ತಾರೆ. ಆದರೆ ಹೇಗೆ ವಿಷಯ ತಿಳಿಸೋದು? ಗಂಡ ಹೆಂಡತಿ ಅಪರೂಪಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ. ಸುಬ್ಬು, ಒಳ್ಳೆ ಕೆಲ್ಸಕ್ಕೆ ಸುಳ್ಳೆ ಪ್ರಧಾನ ಅಂತ ಗೊತ್ತಿಲ್ವಾ?
ನಾನು ಈಗಲೇ ಅನುಗೆ ನಿಮ್ಮ ಅತ್ತೆ ಹುಷಾರಿಲ್ಲ ಅಂತ ಮೆಸೇಜ್ ಹಾಕ್ತೀನಿ. ಆವಾಗ ಅವನು ಇಲ್ಲಿಗೆ ಬರಲ್ವಾ? ಅಲ್ವೇ ಅದೆಲ್ಲೋ ಹೊರದೇಶದಲ್ಲಿರೋರಿಗೆ ಹೀಗೆ ಅಮ್ಮಂಗೆ ಹುಷಾರಿಲ್ಲ ಅಂತೆಲ್ಲ ಮೆಸೇಜ್ ಮಾಡೋದು ತಪ್ಪಲ್ವಾ? ಸುಮ್ಮನೆ ಅವ್ರಿಗೂ ಟೆನ್ಷನ್ ಆಗುತ್ತೆ ಕಡೆ. ನಿಜ. ಮತ್ತೇನು ಮಾಡೋದು ಸುಬ್ಬು? ಸ್ವಲ್ಪ ಯೋಚನೆ ಮಾಡೋದು ಬಿಡೆ. ಏನು ರೆಕಾರ್ಡ್ ಮಾಡ್ತಿದ್ಯಾ ಪುಷ್ಪ? ಅದೇ ನಿಮ್ಮ ಅತ್ತೆಗೆ ಹುಷಾರಿಲ್ಲ, ಈಗಲೇ ಹೊರಟು ಬಾ ಅಂತ ಅನುಗೆ ಹೇಳ್ತಾ ಇದ್ದೀನಿ. ನಿನ್ಗೆ ಹೇಳ್ಬಾರ್ದು ಅಂತಾನೆ ನಾನೇ ರೆಕಾರ್ಡ್ ಮಾಡ್ತಿದ್ದೆ. ಬೇಡ ಕಣೆ, ಸುಮ್ಮನೆ ಅವ್ರನ್ನೂ ಗಾಬರಿ ಮಾಡಬೇಡ. ಸರಿ, ಹಾಗಾದ್ರೆ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ಬೇಗ ಹೊರಟು ಬಾ ಅಂತ ಮೆಸೇಜ್ ಮಾಡ್ತೀನಿ. ಹಾಗೆ ನೋಡು ಅನು ಹೇಗೆ ಬರ್ತಾಳೆ ಅಂತ. ನೀನು ನಿಜವಾಗ್ಲೂ ಆಟ ಆಡ್ತಿದ್ಯಾ ಕಣೆ ಪುಷ್ಪ. ಅಲ್ವೇ ಅನು ಬಸ್ರಿ ಹುಡುಗಿ ಅಲ್ವಾ, ಅವಳು ಗಾಬರಿ ಆದರೆ? ಹೌದು ಸುಬ್ಬು, ನೀನು ಹೇಳ್ತಿರೋದು ಸರಿನೇ. ಈಗಲೇ ಡಿಲೀಟ್ ಮಾಡ್ತೀನಿ. ನೀನು ಏನೇ ಕಳಿಸಿದ್ರು ಇಲ್ಲಿರೋರ್ ಜೀವಕ್ಕೆ ಅಪಾಯ ಇದೆ ಅಂತಾನೆ ಅನ್ಸುತ್ತೆ ಕಣೆ. ಈಗೇನು ಮಾಡೋದು ಸುಬ್ಬು? ಮ್ಯಾಮ್, ಈಗ ತಾನೇ ನೀವು ನಾನು ನಿಮ್ಮ ಮನೆಯವಳು ಅಂತ ಅಂದ್ರಿ. ಆಮೇಲೆ ಈ ರಿಕ್ವೆಸ್ಟ್ ಎಲ್ಲ ಯಾಕೆ? ಏನು ಮಾಡಬೇಕು ಅದು ಹೇಳಿ ಸಾಕು. ಮಾಮಿಲ್ಲ ಮೆಟ್ಲಿಂದ ಕಾಲ್ ಜಾರ್ ಬಿದ್ದು ರೂಮಿಂದ ಆಚೆನೆ ಬರ್ತಾ ಇಲ್ಲ. ವಾಟ್? ಶಾರದಮ್ಮ ಈಗ ಹೇಗಿದ್ದಾರೆ? ಹೇಳಿದ್ನಲ್ಲ, ಕಾಲ್ ನೋವು ಇಟ್ಕೊಂಡು ಮಾಮಿಲ್ಲ ರೂಮಿಂದ ಹೊರಗಡೆನೆ ಬರ್ತಿಲ್ಲ. ಅನೋ ಬ್ರೋ ಇಲ್ಲ, ಯಾರು ಮನೇಲಿಲ್ಲ. ಯಾರ್ಯಾರು ಹಳೆ ಸಂಬಂಧ ಹೇಳ್ಕೊಂಡು ಮನೆಗೆ ಬಂದು ಕೂತಿದ್ದಾರೆ. ಮಾಮಿಲ್ಲ ಪರ್ಮಿಷನ್ ಇಲ್ಲದೆ ಅವ್ರನ್ನ ಹೊರಗಡೆ ಕಳ್ಸಕ್ಕೂ ಆಗಲ್ಲ. ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೀರಾ. ನೀವು ಹೇಳ್ದಾಗೆ ಅವ್ರುಗಳನ್ನ ಡೈರೆಕ್ಟಾಗಿ ಮನೆ ಬಿಟ್ಟು ಹೋಗು ಅಂತ ಅಂತೂ ಹೇಳೋಕ್ಕಾಗಲ್ಲ. ಆದರೆ ಅವ್ರು ಮಾಡ್ತಿರೋಂಥ ಗೇಮ್ ಪ್ಲ್ಯಾನ್ಸ್ನಂತೂ ನಾವು ತಡಿಬೋದು ಅಲ್ವಾ? ಅನು ವಾಪಸ್ ಬರಬೇಕು, ಅದು ಇಮಿಡಿಯೇಟಾಗಿ ಆಗುತ್ತಾ? ಮ್ಯಾಮ್, US ಅಲ್ಲಿ ಈಗ ಮರ್ಜರ್ ಪ್ರೊಸೀಡಿಂಗ್ಸ್ ಎಲ್ಲ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಸೊ ಅನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಐ ಮೀನ್ ಎಮರ್ಜೆನ್ಸಿ ಅಂದರೆ ಅವಳು ಬಂದೇ ಬರ್ತಾಳೆ, ಬರಲೇಬೇಕಲ್ವಾ? ಬಟ್ ಒನ್ ಥಿಂಗ್, ಬ್ರೋ ಇನ್ ಲಾ ಅಲ್ಲೇ ಇರಲಿ, ಅನು ಮಾತ್ರ ಬರಬೇಕು. ಅನು ಮಾತ್ರ ಬರಬೇಕಾ? ವೈ ಮ್ಯಾಮ್? ನಮ್ಮನೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಬ್ರೋ ಇನ್ ಲಾ ಇಲ್ಲಿರೋದಕ್ಕಿಂತ ಅನು ಇಲ್ಲಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಬ್ರೋ ಇನ್ ಲಾ ಯಾವುದನ್ನು ಅನುಮಾನ ಪಡೆದೆ ಎಲ್ಲಾನು ನಮ್ದು ಅಂತ ಅನ್ಕೋತಾರೆ. ಅದನ್ನ ಮನೇಲಿರೋರು ಬೇರೆ ಥರನೇ ಮಿಸ್ಯೂಸ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಸೊ ಇಟ್ಸ್ ಬೆಟರ್ ಬ್ರೋ ಇನ್ ಲಾ ಸ್ಟೇನ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಟೆಂಡ್ ಮಾಡು ಮೀರಾ. ಬಟ್ ಅನು ಮಾತ್ರ ಆದಷ್ಟು ಬೇಗ ಇಲ್ಲಿಗೆ ಬರೋ ಹಾಗೆ ಮಾಡು. ಇದು ನಮ್ಮ ಮನೆಗೆ, ನಮ್ಮ ಮನೆಯವ್ರಿಗೆ, ಎಲ್ಲರಿಗೂ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಐ ನೋ ಇದಕ್ಕೆ ಬ್ರೋ ಇನ್ ಲಾ ಒಪ್ಪಲ್ಲ. ಅನು ಒಬ್ಳನ್ನೇ ಕಳ್ಸೋದಕ್ಕೆ ಅವ್ರು ರೆಡಿ ಇರಲ್ಲ. ಬಟ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಐ ನೋ ಮ್ಯಾಮ್, ಬಟ್ ಇದಕ್ಕೆ ಆರ್ಯ ಸರ್ ಒಪ್ಪಲ್ಲ. ಅನು ಒಬ್ಬಳ್ಳಿ ಕಳ್ಸೋದಕ್ಕೆ ಚಾನ್ಸೇ ಇಲ್ಲ. ಬೇರೆ ಏನಾದರೂ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮ್ಯಾಮ್. ಪ್ಲೀಸ್ ಮೀರಾ, ನೀನೇ ಹೇಗಾದರೂ ಇದನ್ನ ಹ್ಯಾಂಡಲ್ ಮಾಡಬೇಕು. ಈ ಕಂಪ್ನಿ ರೂಲ್ಸ್ ಪ್ರೊಸೀಜರ್ನೆಲ್ಲ ಬ್ರೋ ಇನ್ ಲಾಗೆ ಫಾಲೋ ಮಾಡೋದಕ್ಕೆ ಬಿಟ್ಟು ಅನುನ ಹೇಗಾದರೂ ಮಾಡಿ ವಾಪಸ್ ಕರ್ಸು. ಇನ್ ಕೇಸ್ ಬ್ರೋ ಇನ್ ಲಾ ಏನಾದರೂ ಅವಳ ಜೊತೆನೆ ವಾಪಸ್ ಬಂದ್ಬಿಟ್ರೆ ನಾವು ಅನ್ಕೊಂಡಾಗೆ ಕೆಲಸ ಆಗಲ್ಲ. ಮ್ಯಾಮ್, ಅನು ಮೆಸೇಜ್ ಮಾಡಿದ್ದಾಳೆ.
ನಾನು ಇವತ್ತೇ ಇಲ್ಲಿಂದ ಹೊರಡಬೇಕು. ಕಾಲ್ ಮೀ ಮೀರಾ. ಹೊರ ಸರ್ಪ್ರೈಸ್. ನಾವು ಮಾತಾಡ್ಕೊಂಡಿದ್ದು ಅನುಗ್ ಅಲ್ಲಿವರೆಗೂ ಕೇಳಿಸ್ತಾ? ಥ್ಯಾಂಕ್ ಗಾಡ್, ಇವತ್ತೇ USA ಇಂದ ಹೊರಡ್ಬೇಕು ಅಂತ ಅನು ನಿರ್ಧಾರ ಮಾಡಿದಾಳಲ್ಲ, ಇದು ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಯಾ ಮ್ಯಾಮ್, ದಿಸ್ ಇಸ್ ಗ್ರೇಟ್. ನಾನು ಇವತ್ತೇ ಅನ್ನ ಜೊತೆ ಮಾತಾಡಿ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡ. ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಜಸ್ಟ್ ಲೀವ್ ಮಿ ಅ ಮೆಸೇಜ್. ಫೈನ್, ಐ ಆಮ್ ಗೆಟಿಂಗ್ ಲೇಟ್. ಐಲ್ ಕ್ಯಾಚ್ ಯು ಸೂನ್. ಟೇಕ್ ಕೇರ್. ಬಾಯ್ ಮ್ಯಾಮ್, ಟೇಕ್ ಕೇರ್. And thank you. Bye. ಮನುಷ್ಯನ ಜೀವನದಲ್ಲಿ ತುಂಬಾ ಕೆಟ್ಟ ಸ್ಥಿತಿ ಬಂದಾಗ, ಆರೋಗ್ಯ ಕೆಟ್ಟಾಗ ಯಾರೂ ಜೊತೆಗಿರಲ್ಲ ಅಂತಾರೆ. ಇನ್ನು ಇವತ್ತು ತುಂಬಾ ಒಂಟಿ ಅನ್ನಿಸ್ತಿದೆ. ಅನು ಇದ್ದಿದ್ರೆ ಅಮ್ಮ ಅಮ್ಮ ಅಂತ ಅದೆಷ್ಟು ಹೊತ್ತು ಮಾತಾಡ್ತಿದ್ಲು. ಇನ್ನು ಮಾನ್ಸಿ ಮಾತು ಸ್ವಲ್ಪ ಹೊರಟಾದ್ರೂ ಮಾಮಿಲ್ಲ ಅಂತ ಹಿಂದೆನೆ ಇರ್ತಿದ್ಲು. ಕಾಲ್ ನೋವಾದ್ರೆ ಇಷ್ಟು ದಿನ ಬಿಡ್ತಾರ? ಬನ್ನಿ, ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ 108 ಮಾಡಿಸಿರೋಳು. ಮನೆ ಮಕ್ಕಳು ಮನೇಲಿಲ್ಲ ಅಂದ್ರೆ ಅದು ಮನೆ ಆಗಕ್ ಸಾಧ್ಯನೇ ಇಲ್ಲ. ಮಾನ್ಸಿ, ನಿನ್ನ ತುಂಬಾ ನೋಡ್ಬೇಕು ಅನ್ನಿಸ್ತಿದೆ. ಈ ಹರ್ಷನ್ ಹಠ ನೋಡಿದ್ರೆ ಅವನು ನಿನ್ಗೆ ಕಾಲ್ ಮಾಡಿರ್ತಾನೆ ಅಂತ ನನ್ಗನ್ಸಲ್ಲ. ಇವತ್ತು ನಾನೇ ಅವನಿಗೆ ದಬಾಯಿಸಿ ನಿನ್ನ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಮಾಮಿನ್ಲಾ, ಮಾನ್ಸಿ ಬಂದ. ಮಾನ್ಸಿ ಬಂದೆ. ಗಾಡ್, ಮಾರ್ನಿಂಗ್ ಲಾ ಅಂತ ಕಾತ್ಬಿಟ್ನಾ? The number you are trying to call is currently not reachable. Please try again later. ಈ ಹರ್ಷ ನಾಟ್ ರೀಚಬಲ್ ಆಗೋ ಕಡೆ ಹೋಗಿದ್ದಾನ? ಗಾಡ್, ನನಗೆ ಟೆನ್ಷನ್ ಆಗ್ತಿದೆ. ಹರ್ಷ, ಪ್ಲೀಸ್ ಕಾಲ್ ಮಾಡು. ಗಾಡ್, ನನಗೆ ಟೆನ್ಷನ್ ತಡಿಯಕ್ಕಾಗ್ತಿಲ್ಲ. ನಾನೇ ಕಾಲ್ ಮಾಡ್ತೀನಿ. ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳೋ ಓಕೆನೋ. ಅತ್ತೆ ಹೇಳ್ದಾಗ ಕೆಲಸ ಇರಬಹುದು, ಆದ್ರೆ ಕೆಲಸ ಇದ್ರೆ ಫೋನ್ ಯಾಕೆ ನಾಟ್ ರೀಚಬಲ್ ಆಗುತ್ತಾ? ಹೋ, ಇವನೇನಾದ್ರೂ ಒಂದು ಹೆಂಡತಿನ ಮೀಟ್ ಮಾಡಕ್ ಹೋದ್ನ? ಅವರಿಬ್ರು ಕಾಂಪ್ರಮೈಸ್ ಆಗಿ ಮನೆಗೆ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ಗಾಡ್, ಈ ಅತ್ತೆಗೂ ಮಾನ್ಸಿನೇ ಬೇಕು, ಈ ಹರ್ಷಂಗೂ ಮಾನ್ಸಿನೇ ಬೇಕು. ಭಾವನಾ, ಹರ್ಷ ಕಾಲ್ ಪಿಕ್ ಮಾಡಿದ್ನಾ? ಇಲ್ಲ ಅತ್ತೆ. ಪಿಕ್ ಮಾಡಿದ್ರೆ ಮಾನ್ಸಿ ಬರ್ತೀನಿ ಅಂತ ಕೇಳಿದ್ಲಾ? ಕೇಳು. ಸರಿ ಅತ್ತ. ಇವಳು ಹೇಳ್ತಾ ಇರೋದು ನಿಜಾನ ಸಂಜೀವಿನಿ? ನೀವಿಬ್ರು ಅನು ಬಗ್ಗೆ ಮಾತಾಡ್ತಿದ್ರಾ? ಅದ್ಗೆ ನೀವು ನಮ್ಮೇಲೆ ಅನುಮಾನ ಪಡ್ತಿದ್ದೀರಾ? ಅನುಮಾನದ ವಿಷಯ ಆಮೇಲೆ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಸುಳ್ಳು ಅದ್ಗೆ, ಸುಳ್ಳು ಮಾತನ್ನ ನಂಬೇಡಿ. ನಾವ್ ಯಾಕೆ ಅನು ಬಗ್ಗೆ ಮಾತಾಡ್ಬೇಕು? ಅದ್ಗೆ, ಈ ಮಾಲಿನಿ ದೊಡ್ಡ ಸುಳ್ಳಿ, ಮೈಗಳ್ಳಿ. ಓ, ನಾನು ನಿನಗೆ ನೆಟ್ಟಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಬೈದಿದ್ದಕ್ಕೆ ನಮ್ಮೇಲೆ ಹೀಗೆಲ್ಲ ಸೇಡ್ ತೀರಿಸ್ಕೊತಿದ್ಯಾ?
ಅದ್ಗೆ ನಾನು ಇವಳಿಗೆ 1-2 ಸಲ ರೇಗಿದ್ದೆ. ಅದಕ್ಕೆ ಈಗ ನಮ್ಮ ಮೇಲೆ ಈ ಥರ ಅಲಿಗೇಟ್ ಮಾಡ್ತಿದ್ದಾಳೆ. ಅಮ್ಮ, ನಾನು ಹೇಳ್ತಿರೋದು ನಿಜ. ಆರಾಧನಾ ಮೇಡಮ್ ಅವರು ಸಂಜೀವಿನಿ ಮೇಡಮ್ ಹತ್ರ ಅನು ಇನ್ಯಾವತ್ತೂ ವಾಪಸ್ ಬರಲ್ಲ ಅಂತ ಹೇಳಿದ್ಯಲ್ವಾ? ಈಗ ಅನು ಒಬ್ಳಿ ಹೇಗೆ ವಾಪಸ್ ಬರ್ತಿದ್ದಾಳೆ ಅಂತ ಕೇಳ್ತಿದ್ರು. ಇದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಜಾಸ್ತಿ ಮಾತಾಡ್ತಿದ್ಯಾ ಮಾಲಿನಿ? ನಿನ್ನ ಇಷ್ಟು ಹೊತ್ತು ಮಾತಾಡಕ್ ಬಿಟ್ಟಿದ್ದೆ ಜಾಸ್ತಿ ಅದು. ಸುಳ್ಳು ಹೇಳೋದಿಕ್ಕೆ ಅದೆಷ್ಟು ಧೈರ್ಯ ನಿಂಗೆ? ಅಮ್ಮ, ಏನಾಯ್ತು ಗೀತಾ? ಯಾಕೆ ಗಾಬರಿ ಆಗಿದ್ಯಾ? ಯಾರ್ದು ಫೋನು? ಮೀರಾ ಮೇಡಮ್, ಅನು ಅಮ್ಮವ್ರಿಗೆ ಅನುಗೇನು? ಅನು ಅಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಮೀರಾ, ಮೀರಾ, ಅನುಗೇನಾಯ್ತು? ಅನುಗೇನು ತೊಂದರೆ ಆಗಿಲ್ಲ ತಾನೇ? ಹುಷಾರಾಗಿದ್ದಾಳ? ಯಾವ ಹಾಸ್ಪಿಟ್ಲು? ಏನು, ಅನು ಜೊತೆ ಹರ್ಷನೂ ಇದ್ನ? ಹರ್ಷಂಗೂ ಆಕ್ಸಿಡೆಂಟ್ ಆಗಿದ್ಯಾ? ಹರ್ಷ, ಮಾನ್ಸಿ, ಏನಾಯ್ತು ಮಾಮಿನ್ನ? ಹರ್ಷಂಗ್ ಏನಾಯ್ತು? ಅವ್ನು ಹುಷಾರಾಗಿದೆ ಅಂತಾನೆ. ಮಾನ್ಸಿ, ಏನಿದೆಲ್ಲ? ನೀನ್ ಏನ್ ತಡೀತಾ ಇದೆ? ನೀವೀಗ ಸುಮ್ಮನೆ ನಿಂತಿರೋದು ನೋಡಿದ್ರೆ ನೀವಿಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತಾ ಇದೆ. ನಿಜ ಹೇಳಿ ಅದಕ್ಕೆ, ನಿಮ್ಮ ಸೊಸೆ ಮಾನ್ಸಿಗೆ ಮಾನಸಿಕ ಸ್ಥಿತಿಗತಿ ಸರಿ ಇದೆ ತಾನೆ? ಮೊದಲು ಅವಳನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸಿ. ಬಾಯಿಗೆ ಬಂದಾಗ ಮಾತಾಡ್ಬೇಡ ಸಂಜೀವಿನಿ. ಅವಳು ನನ್ನ ಸೊಸೆ. ಅವಳ ಮನೇಲಿ ಅವಳೇ ಕದ್ದು ಮುಚ್ಚಿ ಇದ್ದಾಳೆ ಅಂದ್ರೆ ಕಾರಣ ಇರುತ್ತೆ. ಏನ್ ಕಾರಣ ಇರುತ್ತೆ ಅದಕ್ಕೆ? ತಲೆ ಸರಿ ಇರೋರು ಯಾರಾದ್ರೂ ಹೀಗ್ ಮಾಡ್ತಾರಾ? ನನ್ನ ಸೊಸೆ ಬಗ್ಗೆ ಮಾತು ಬಿಡು. ಅನು ಬಗ್ಗೆ ನೀವಿಬ್ರೇನೋ ಮಾತಾಡ್ತಿದ್ರಿ ಅಂತ ಮಾನ್ಸಿ ಹೇಳಿದ್ಲಲ್ಲ, ಅದ್ ಏನ್ ಮಾತಾಡ್ತಿದ್ರಿ ಅಂತ ನನ್ಗೀಗ್ಲೇ ಗೊತ್ತಾಗ್ಬೇಕು. ನಿಜ ಹೇಳು ಸಂಜೀವಿನಿ, ಅನು ಆಕ್ಸಿಡೆಂಟ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಾ? ನಿನ್ನೆ ಕೇಳ್ತಿರೋದು ನನ್ಗೆ ಉತ್ತರ ಬೇಕು. ಇಲ್ಲ ಅತ್ಗೆ, ನನಗ್ ದೇವ್ರಾಣೆಗೂ ಗೊತ್ತಿಲ್ಲ. ಅನು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ವಿಚಾರ ನನಗ್ ಗೊತ್ತಾಗಿದ್ದೆ ಈಗ. ನೀವು ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅಲ್ಲ ಅದ್ಗೆ, ಅನುಗೇನಾದ್ರೂ ಆದ್ರೆ ನನಗೇನ್ ಲಾಭ? ನೀವು ಸುಳ್ಳು ಹೇಳ್ಕೊಂಡು ಕೆಲ್ಸದೋಳ್ ಥರ ಇದ್ದ ನಿಮ್ಮ ಸೊಸೆ ಮಾತನ್ನ ನಂಬ್ತೀರಾ? ಆದ್ರೆ ನಿಜ ಹೇಳ್ತಿರೋ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ಅದ್ಗೆ? ಗರ್ವದಿಂದ ನನ್ನ ಸೊಸೆ ಅಂತ ಹೇಳ್ತಾ ಇದ್ದಿದ್ ಈ ನಿಮ್ಮ ಸೊಸೆನೇ ನಿಮಗ್ ಮೋಸ ಮಾಡಿದಾಳೆ. ಇನ್ನು ನಮ್ಮನ್ ಬಿಡ್ತಾಳ? ನನ್ನ ಸೊಸೆನ ವಿಚಾರಿಸಕ್ಕೆ ನಾನಿದ್ದೀನಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅನುಗೆ ಆಕ್ಸಿಡೆಂಟ್ ಆಗಿದ್ದು ನಿನಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಆತಗೆ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ರಮ್ಯಾ, ನಿನ್ ಗೊತ್ತಲ್ವಾ
ಪುಷ್ಪ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಆತಂಕ ಮಾಡ್ಕೊಂಡ್ಬಿಡ್ತಾಳೆ. ಇದೇನು ಹೊಸದಲ್ವಲ್ಲ. ಅಂಕಲ್, ಆಂಟಿ ಮಾತ್ರ ಅಲ್ಲ, ನೀವು ಕೂಡ ಟೆನ್ಷನ್ ಆಗಿದ್ದೀರಾ. ಏನಾಯ್ತು? ಅನುಗೆ ಆಕ್ಸಿಡೆಂಟ್ ಆಗಿದೆ. ಅದು ಆರ್ಯಸ್ ಅನ್ಸುತ್ತೆ ಫಾರಿನ್ಗೆ. ಈಗ ತುಂಬಾ ಮಾತಾಡೋ ಅಷ್ಟು ಟೈಮ್ ಇಲ್ಲ, ವಿಷಯನ ಬೇಗ ಹೇಳ್ಬಿಡ್ತೀನಿ. ಅನು ಸಡನ್ ಆಗಿ ವಿದೇಶದಿಂದ ಬಂದ್ಲು, ಇಲ್ಲಿ ಬರ್ತಿದ್ದಾಗೆ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಅನು ಯಾಕೆ ಸಡನ್ ಆಗಿ ಅಲ್ಲಿಂದ ಬಂದು? ಗೊತ್ತಿಲ್ಲ. ವೀರ ಮೇಡಮ್ ಫೋನ್ ಮಾಡಿ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಅದಕ್ಕೆ ಅನ್ಕೊಂಡಿದ್ದಕ್ಕಿಂತ ಮುಂಚೆನೆ ಬರ್ತಾ ಇದ್ದೀನಿ ಅಂತ ಹೇಳಿದ್ಲ. ಅಯ್ಯೋ, ನನ್ನ ಮೆಸೇಜ್ ಓದಿ ಇಲ್ಲಿ ಬೇಗ ಬಂದ್ಲು ಅನ್ಸುತ್ತೆ. ಛೇ, ಎಲ್ಲ ನಮ್ಮಿಂದನೇ ಆಗಿದ್ದು. ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯನೇ ಇರ್ಬೇಕು. ಅಂಕಲ್, ನಾನು ನಿಮ್ ಜೊತೆ ಬರ್ಲಾ? ಮೇಡಮ್ಮ, ನಮಗೆ ಏನಾಗಿದೆ ಅಂತ ವಿಷಯನೇ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ತಿಳ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ರಮ್ಯಾ, ನೀನೇನು ಹೆದರ್ಕೋಬೇಡ. ನಿನ್ನ ಫ್ರೆಂಡು ತುಂಬ ಸ್ಟ್ರಾಂಗು, ಅವಳಿಗೇನೂ ಆಗಿರಲ್ಲ. ಪುಷ್ಪ, ಬಾ ಬೇಗ. ಬರ್ತಾನೆ. ಯಾಕೋ ಸಂಪತ್, ಏನಾಯ್ತು? ಯಾಕೆ ಹೇಳ್ತಿದ್ಯಾ? ರಮ್ಯಾ, ಅನುಗೆ ಆಕ್ಸಿಡೆಂಟ್ ಆಗಿದ್ದು ನನ್ನಿಂದನೇ. ನಿನ್ನಿಂದನಾ? ಮೇಡಮ್, ಅನುವತ್ಕೆಗೆ ಯಾವ ಕಾನ್ಶಿಯಸ್ ಬರ್ಬೋದು? ಆದಷ್ಟು ಬೇಗ ಆಗ್ತಾರೆ. ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ದೀವಲ್ಲ, ಯೋಚನೆ ಮಾಡೋ ಅಂಥದ್ದೇನಿಲ್ಲ. ದಾದ ಇಲ್ಲಿಗೆ ಬರೋಕ್ ಮುಂಚೆ ಅದಕ್ಕೆ ಪ್ರಜ್ಞೆ ಬಂದರೆ ಸಾಕು. ಐ ಹೋಪ್ ಸೋ ಸರ್, ಬಿಕಾಸ್ ಆರ್ಯ ಸರ್ ಅನುನ ಈ ಕಂಡೀಷನಲ್ಲಿ ನೋಡಿದ್ರೆ ಪಾಪ ತುಂಬಾನೇ ಹರ್ಟ್ ಆಗ್ತಾರೆ. ಮಾನಸಿ ಮ್ಯಾಮ್ ಹೇಳ್ದಂಗೆ ಆ ಸಂಜೀವಿನಿ ಅವ್ರಿಗೂ ಚೇಂಡೆಗೂ ಏನ್ ಸಂಬಂಧ ಇರ್ಬೋದು?